ಆತ ಕೆಲ ತಿಂಗಳ ಹಿಂದೆ 4 ಎಕರೆ ತೋಟವನ್ನ ಖರೀದಿ ಮಾಡಿದ. ಇದೀಗ ವಾಣಿಜ್ಯೋದ್ಯಮ ಆರಂಭ ಮಾಡೋ ನೆಪದಲ್ಲಿ ನಿಸರ್ಗದತ್ತವಾದಂತಹ ಬೆಟ್ಟಕ್ಕೆ ಜೆಸಿಬಿ ನುಗ್ಗಿಸಿದ್ದಾನೆ. ದೊಡ್ಡ ದೊಡ್ಡ ಮರಗಳಿಗೆ ಕೊಡ್ಲಿ ಹಾಕಿದ್ದಾನೆ. ವಾಣಿಜ್ಯೋದ್ಯಮದ ನೆಪದಲ್ಲಿ ಗುಡ್ಡದಂಚಿನ ಅರಣ್ಯ ಒತ್ತುವರಿ, ಗುಡ್ಡ ಕುಸಿಯುವ ಆತಂಕ, ರಕ್ಷಣೆ ಕೋರಿ ಗ್ರಾಮಸ್ಥರ ಮನವಿ. ದಟ್ಟ ಅರಣ್ಯದಲ್ಲಿ ಮಧ್ಯೆ ಅಗೆದಿರುವ ಗುಡ್ಡ, ನೆಲಕಚ್ಚಿರುವ ಬೃಹತ್ ಮರಗಳು, ಮತ್ತೊಂದೆಡೆ ಕುಸಿಯುವ ಹಂತದಲ್ಲಿ ಗುಡ್ಡ. ಇಷ್ಟಕ್ಕೂ ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಹುಟಕಮನೆ ಗ್ರಾಮ. ದಟ್ಟಕಾಡು ಗುಡ್ಡವನ್ನ ಹೊಂದಿರುವ 4 ಎಕರೆ ಕಂದಾಯ ಭೂಮಿಯನ್ನ ಹಳವಳ್ಳಿಯ ದೀಪಕ್ ನಾಯ್ಕ ಎಂಬ ರಿಯಲ್ ಎಸ್ಟೇಟ್ ಉದ್ಯಮಿ ಖರೀದಿಸಿದ್ದಾನೆ. ರೆಸಾರ್ಟ್ ಮಾಡುವ ಸಲುವಾಗಿ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಯಾರ ಅನುಮತಿಯೂ ಇಲ್ಲದೆ ಗೇರು ಬೀಜ ತೋಟವನ್ನ ಸಂಪೂರ್ಣ ತೆಗೆದುಹಾಕಿದ್ದಾನೆ. ಬೃಹತ್ ಮರಗಳನ್ನ ಕತ್ತರಿಸಿ ಅರಣ್ಯ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾನೆ. ಪರಿಣಾಮ ಗುಡ್ಡದ ಭಾಗದಲ್ಲಿ ಮಣ್ಣು ಕುಸಿಯುತ್ತಿದೆ. ಇದೇ ಜಾಗದಲ್ಲಿ ಕಳೆದ ವರ್ಷ ಗುಡ್ಡ ಕುಸಿದು ತೋಟ ನಾಶವಾಗಿತ್ತು. ಇದೀಗ ವಾಣಿಜ್ಯ ಉದ್ದೇಶಕ್ಕಾಗಿ ಗುಡ್ಡವನ್ನ ಅಗೆದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲಿ 4 ಎಕರೆ ಚಿಲ್ಲರೆ 20 ಗುಂಟೆ ಲೆಕ್ಕ ರೆಕಾರ್ಡ್ ಇದೆ. ಅದನ್ನು ಹಳವಳ್ಳಿಯ ಅಂಕೋಲಾ ತಾಲೂಕು ಹಳವಳ್ಳಿ ಬರುತ್ತೆ, ದೀಪಕ್ ಪುಂಡ್ಲಿಕ್ ನಾಯ್ಕ ಅಂತ 1 ಎಕರೆ 10 ಗುಂಟೆ ಖರೀದಿ ಮಾಡಿದ್ದಾರೆ. RTC ನಾವು ನೋಡಿದ್ದೇವೆ. ಇದು 3 ತಿಂಗಳಿಂದ ಇವ್ರು ಏನು ಮಾಡಿದ್ದಾರೆ, ಈ 4 ಎಕರೆ ಚಿಲ್ಲರೆ ಬಿಟ್ಟು ಅರಣ್ಯ ಇಲಾಖೆ 1 ಎಕರೆ ಚಿಲ್ಲರೆ 1.5 ಎಕರೆ ಲೆಕ್ಕ ಅರಣ್ಯ ಇಲಾಖೆ ಜಾಗವನ್ನು JCB ಹೊಡೆದು ಇದು ಮಾಡಿದ್ದಾರೆ. ಇದು ಎತ್ತರದ ಗುಡ್ಡ ಪ್ರದೇಶ ಮತ್ತು ಕಾನೂನಿಗೂ ಮೀರಿ ಗುಡ್ಡವನ್ನು ಸ್ಲೈಡಿಂಗ್ ಮಾಡಿದ್ದಾರೆ. ಇನ್ನು ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗಗಳು ಅತಿ ಸೂಕ್ಷ್ಮವಾಗಿದ್ದು 429 ಪ್ರದೇಶಗಳು ಭೂಕುಸಿತ ಪ್ರದೇಶಗಳು ಎಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿ ನೀಡಿದೆ. ಇವುಗಳಲ್ಲಿ ಯಲ್ಲಾಪುರ ತಾಲೂಕು ಸಹ ಸೇರಿದೆ. ಗುಡ್ಡದಲ್ಲಿ ಮಣ್ಣಿನ ಸಾಂದ್ರತೆ ಕಡಿಮೆ ಇದ್ದು ವಾಣಿಜ್ಯ ಚಟುವಟಿಕೆ ನಡೆಸಬಾರದು ಎಂದು GNI ಎಚ್ಚರಿಕೆ ನೀಡಿದೆ. ಆದಾಗ್ಯೂ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಅಟ್ಟಹಾಸ ಆತಂಕ ತಂದಿಟ್ಟಿದೆ. ಕಳೆದ 2 ವರ್ಷದ ಹಿಂದೆ ಇಲ್ಲೇ ಪಕ್ಕದಲ್ಲಿರುವಂಥ, ಈಗ ಅವರು ಏನು ಕಟ್ಟು ಮಾಡಿದಾರಲ್ಲ ಅದರ ಪಕ್ಕದಲ್ಲಿರುವಂಥ ಗುಡ್ಡ 2 ವರ್ಷದಿಂದ ದೊಡ್ಡ ಮಳೆಯಾದಾಗ ಕುಸಿದು ನಮ್ಮ ಅರ್ಧ ಎಕರೆ ತೋಟ ನಾಶ ಆಗಿತ್ತು. ಅದೇ ರೀತಿಯಲ್ಲಿ ಇದು ಕೂಡ, ಯಾಕಂದರೆ ಈ ಗುಡ್ಡದಲ್ಲಿ ಕಲ್ಲೇ ಇಲ್ಲ, ಇದು ಬರೀ ಮಣ್ಣು ಮಾತ್ರ, ಜೇಡಿ ಮಣ್ಣು ಅಂತಾರೆ. ಆ ರೀತಿಯ ಮಣ್ಣು ಇರೋದ್ರಿಂದ ಇದು ಗುಡ್ಡ ಕುಸಿತ ಆಗುವಂಥ ಸಂದರ್ಭಗಳು ಬಹಳ ಇದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.